ಸ್ನೇಹಿತರೆ ನಮಸ್ಕಾರ. SRY ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಈಗಾಗಲೇ ಏನಾಗ್ತಾ ಇದೆ ಅಂದ್ರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ತುಂಬಾನೇ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು. ಇದಕ್ಕಿಂತ ಮುಂಚೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಏನ್ ಕೊಡ್ತಾ ಇದ್ರ ಅಂದ್ರೆ ಪ್ರತಿ ಒಂದು 5 ಕೆಜಿಗೆ ಪರ್ಯಾಯವಾಗಿ ₹170 ನೀಡಲಾಗುತ್ತಿತ್ತು. ಈಗ ಏನಾಗಿದೆ ಅಂದ್ರೆ ಆ ₹170 ಯಾವುದೇ ರೀತಿ ಕೆಲವೊಂದು ಫಲಾನುಭವಿಗಳಿಗೆ ತಲುಪಿಲ್ಲ, ಕೆಲವೊಂದು ಫಲಾನುಭವಿಗಳಿಗೆ ತಲುಪಿದೆ ಅಂತ ಹೇಳ್ಬೋದು. ಸೊ 100% ಎಲ್ರಿಗೂ ಕೂಡ ತಲುಪಿದೆ ಅಂತ ಹೇಳಕ್ಕಾಗಲ್ಲ. ಸೊ ಏನಾಗಿದೆ ಅಂದ್ರೆ ಜನರಲ್ಲಿ ಆಕ್ರೋಶ ಉಂಟು ಮಾಡುವ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬೋದು. ಏನಕ್ಕಾಗಿ ಅಂದ್ರೆ ಈಗ ನೋಡಿ, ಅನ್ನಭಾಗ್ಯ ಯೋಜನೆಯನ್ನ ಸರ್ಕಾರ ಜಾರಿಗೆ ತರುತ್ತೆ. ಜಾರಿಗೆ ತಂದ ನಂತರ 5 ಕೆಜಿ ನಾವು ಅಕ್ಕಿನ ಕೊಡ್ತೀವಿ. ಇನ್ನು ಉಳಿದ 5 ಕೆಜಿಗೆ ನಾವೇನ್ ಮಾಡ್ತೀವಿ, ₹170 ನಿಮ್ಮ DBT ಮೂಲಕ ನಿಮ್ಮ ಅಕೌಂಟ್ಗೆ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತೆ ಅಂತ ಹೇಳಿದ್ರು. ಸೊ ಅದರಂತೆ ಯಾವುದೇ ರೀತಿ ಕೂಡ ಸರ್ಕಾರದವರು ಅದರಲ್ಲಿ ವ್ಯರ್ಥವಾಗಿದೆ ಅಂತ ಹೇಳ್ಬೋದು. ಅವರು ಕೊಟ್ಟಿರುವಂತ ಮಾಹಿತಿ ಯಾವುದೇ ರೀತಿಯಲ್ಲಿ ಜನರಿಗೆ ಮುಟ್ಟಿಲ್ಲ ಅಂತ ಹೇಳ್ಬೋದು. ಸೊ 5 ಕೆಜಿಯ ಬದಲಾಗಿ ₹170 ಕೂಡ ನೇರವಾಗಿ ಖಾತೆಗೆ ಪಾವತಿಯಾಗಿಲ್ಲ. ಸೊ ಈಗ ಈ 2023-24ನೇ ಸಾಲಿನಲ್ಲಿ ಈ ರೀತಿ ಆಗಿತ್ತು. ಸೊ ಇನ್ನು ಮುಂದೆ ಏನಾಗ್ತಾ ಇದೆ ಅಂದ್ರೆ ಈಗ ಫೆಬ್ರವರಿ ತಿಂಗಳಿಂದ ಇದನ್ನ ಬದಲಾವಣೆ ಮಾಡಲಾಗಿದೆ ಅಂತ ಹೇಳ್ಬೋದು. ಏನು ಬದಲಾವಣೆ ಆಗಿದೆ, ಅನ್ನಭಾಗ್ಯ ಯೋಜನೆಗಳಲ್ಲಿ ಫಲಾನುಭವಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ಏನು ಬದಲಾವಣೆ ಆಗಿದೆ ಅದರ ಬಗ್ಗೆ ಮಾಹಿತಿನ ತಿಳಿಸೋಕ್ಕಿಂತ ಮುಂಚೆ ನೀವು ನಮ್ಮ SRY ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ಸಾಕು, ನಾವು ಪ್ರತಿಯೊಂದು ವಿಡಿಯೋ ಏನಾಗುತ್ತೆ ನಿಮ್ಮ ಯೂಟ್ಯೂಬ್ ಆ್ಯಪ್ನಲ್ಲಿ ಬರುತ್ತೆ ಅಂತ ಹೇಳ್ತಾ, ಸೊ ಸ್ನೇಹಿತರೆ ವಿಡಿಯೋ ಬಗ್ಗೆ ಮಾಹಿತಿನ ಕೊಡ್ತೀನಿ ಬನ್ನಿ. ಸೊ ಏನಾಗುತ್ತೆ ಅಂದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಫಲಾನುಭವಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನು ಬದಲಾಗಿದೆ ಅಂದ್ರೆ ಈಗ ಅಕ್ಕಿ ಬದಲು ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ₹170 ಬದಲು ಮತ್ತೆ ಏನ್ ಮಾಡ್ತಿದೆ, ಅಕ್ಕಿ ಕೊಡುತ್ತೆ ಅಂತ ಸರ್ಕಾರ ನಿರ್ಧಾರನ ತೆಗೆದುಕೊಂಡಿದೆ ಅಂತ ಹೇಳ್ಬೋದು. ಜನರಲ್ಲಿ ಇದು ಆಕ್ರೋಶ ಕೂಡ ಇತ್ತು. ಸೊ ನಮಗೆ ಯಾವುದೇ ರೀತಿ ₹170 ಬೇಡ, ನಮಗೆ ಅಕ್ಕಿ ಕೊಡಿ ಅಂತ ಬಡ ಜನರು ಕೂಡ ಕೆಲವೊಂದು ಕಡೆ ಇದ್ರ ಬಗ್ಗೆ ಮಾಹಿತಿ ಕೂಡ ಸರ್ಕಾರಕ್ಕೆ ಕೊಟ್ಟಿದ್ರು. ಸರ್ಕಾರ ಬಜೆಟ್ ಆದ ನಂತರ ಎಚ್ಚೆತ್ತಿದೆ ಅಂತ ಹೇಳಬಹುದು. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಫಲಾನುಭವಿಗೆ 10 ಕೆಜಿ ಅಕ್ಕಿಯನ್ನು ಚುನಾವಣೆ ಸಂದರ್ಭದಲ್ಲಿ ಸರ್ಕಾರ ಘೋಷಣೆ ಮಾಡಲಾಗಿತ್ತು. ಆದರೆ ಪ್ರತಿ ಫಲಾನುಭವಿಗೆ 5 ಕೆಜಿ ಅಕ್ಕಿ ಬದಲಾಗಿ ₹170 ನೀಡಲಾಗುತ್ತಿತ್ತು. ಕೇಂದ್ರ ಸರ್ಕಾರ ಈ ಹಿಂದೆ ಪ್ರತಿ ಕೆಜಿ 28 ನಿಗದಿಪಡಿಸಿತ್ತು. ಆದರೆ ಇದೀಗ ಜೂನ್ 2023ರವರೆಗೆ ನೇರ ಮಾರುಕಟ್ಟೆ ಅಡಿಯಲ್ಲಿ ಪ್ರತಿ ಕೆಜಿಗೆ 22.50 ದರದಲ್ಲಿ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಲಾಗಿದೆ ಅಂತ ಹೇಳಬಹುದು. ಹೀಗಾಗಿ ಅಕ್ಕಿ ಖರೀದಿ ಮಾಡಿ ಇದೇ ತಿಂಗಳು ಫಲಾನುಭವಿಗೆ ವಿತರಣೆ ಕೂಡ ಮಾಡಲಾಗುತ್ತಿದೆ ಎಂದು ಸಚಿವರು ತಿಳಿಸಿದೆ. ಅವರು ಹೇಳಿದಂತೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಎರಡೂ ಕೂಡ ಸೇರಿಸಿ ಏನ್ ಮಾಡಿದೆ, ಈ ತಿಂಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿಗೆ ತಂದ ಮೊಟ್ಟ ಮೊದಲ ರಾಜ್ಯ ಯಾವುದು ಅಂದ್ರೆ ಕರ್ನಾಟಕ ಅಂತ ಹೇಳ್ಬೋದು. ಭಾರತ ಸರ್ಕಾರ 2013ರಲ್ಲಿ ಜಾರಿಗೆ ತಂದ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನು ಮೊಟ್ಟ ಮೊದಲು ಜಾರಿಗೆ ತಂದ ರಾಜ್ಯ ಯಾವುದೆಂದ್ರೆ ಕರ್ನಾಟಕ ಅಂತ ಹೇಳ್ಬೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೊದಲ ಅವಧಿಯಾಗಿರ್ಬೋದು, ನಂತರ ಎರಡನೇ ಅವಧಿಯಲ್ಲಿ ಅನ್ನಭಾಗ್ಯ ಯೋಜನೆಗೆ ಅತ್ಯಂತ ಪ್ರಾಮುಖ್ಯತೆ ಕೊಡುವ ಮೂಲಕ ಕರ್ನಾಟಕ ರಾಜ್ಯ ಹಸಿವು ಮುಕ್ತ ಕರ್ನಾಟಕವಾಗಿಸುವುದು ನಮ್ಮ ಸರ್ಕಾರದ ಹೆಮ್ಮೆಯ ವಿಷಯವಾಗಿದೆ ಎಂದಿದ್ದಾರೆ. ಹಾಗಿದ್ರೆ ಇನ್ನು ಮುಂದೆ ಯಾವುದೇ ರೀತಿ ನಿಮಗೆ ನಿಮ್ಮ ಅಕ್ಕಿಯ ಹಣ ಬರೋದಿಲ್ಲ ಅಂತ ಹೇಳ್ಬೋದು. ಅದರ ಬದಲಾಗಿ ಸರ್ಕಾರ ಯಾವ ರೀತಿ ನಿಮಗೆ ನಾವು 10 ಕೆಜಿ ಅಕ್ಕಿನ ಕೊಡ್ತೀವಿ ಅಂತ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಲಾಗಿತ್ತಲ್ಲ, ಅದೇ ರೀತಿ ಈಗ ಪ್ರತಿಯೊಬ್ಬ ಫಲಾನುಭವಿಗೆ ಅಂದ್ರೆ ಕುಟುಂಬದ ಸದಸ್ಯರು ಎಷ್ಟು ಜನ ಇರ್ತಾರೆ ಅವರಿಗೆ 10 ಕೆಜಿ ಅಕ್ಕಿ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದೆ ಯಾವುದೇ ರೀತಿ DBT ಮೂಲಕ ನಿಮಗೆ ₹170 ಬರೋದು ಬಂದ್ ಆಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅನ್ನಭಾಗ್ಯ ಯೋಜನೆಯಲ್ಲಿ ಬಂದಿರೋದ ಅಪ್ಡೇಟ್ ನ್ಯೂಸ್ಗಳ ಬಗ್ಗೆ ಮಾಹಿತಿನ ತಿಳಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಅಂತ ಹೇಳ್ಬೋದು. ಇನ್ನು ಮುಂದೆ ಯಾವುದೇ ಒಂದು ಸರ್ಕಾರದ ಯೋಜನೆ ಬಗ್ಗೆ ಮಾಹಿತಿ ಬೇಕಂದ್ರೆ ನಮ್ಮ ಒಂದು SRY ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು, ಇಂಚಿಂಚಾಗಿ ನಾವು ಮಾಹಿತಿನ ಕೊಡ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಅಲ್ಲಿವರೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.